ನಮಸ್ಕಾರ. ನ್ಯಾಷನಲ್ ಟಿವಿ ಸ್ಪೆಷಲ್ ಸೆಗ್ಮೆಂಟ್ಗೆ ಸ್ವಾಗತ. ನಾನು ಪಲ್ಲವಿ ಎನ್ ರಾಜ್. ಭಾರತ ಮತ್ತೆ ಪಾಕಿಸ್ತಾನದ ನಡುವೆ ಉದ್ವಿಗ್ನದ ವಾತಾವರಣ ಸೃಷ್ಟಿಯಾಗಿದೆ. ಈ ನಡುವೆ ಅಂದ್ರೆ ಇವತ್ತು ಮೇ 9ರಂದು IPL ಪಂದ್ಯ ಲಕ್ನೋ ಸೂಪರ್ ಜೈಂಟ್ಸ್ ಮತ್ತೆ ರಾಯಲ್ ಚಾಲೆಂಜರ್ಸ್ ಆಫ್ ಬೆಂಗಳೂರು ನಡುವೆ ನಡಿಬೇಕಿತ್ತು. ಪಂದ್ಯದ ಕುರಿತು ಒಂದು ಮಹತ್ವದ ಮಾಹಿತಿ ಹೊರಬಿದ್ದಿದೆ. ನಿನ್ನೆ ಏನಾಯ್ತು ಅಂತ ಆಬ್ವಿಯಸ್ಲಿ ಎಲ್ರಿಗೂ ಕೂಡ ಗೊತ್ತೇ ಇರುತ್ತೆ. ಮ್ಯಾಚ್ ನಡೀತಾ ಇತ್ತು. ಆ ಟೈಮ್ನಲ್ಲಿ ಹಿಮಾಚಲ್ ಪ್ರದೇಶದ ಧರ್ಮಶಾಲಾ ಕ್ರಿಕೆಟ್ ಕ್ರೀಡಾಂಗಣದಲ್ಲಿ ಪಂಜಾಬ್ ಕಿಂಗ್ಸ್ ಮತ್ತೆ ಡೆಲ್ಲಿ ಕ್ಯಾಪಿಟಲ್ಸ್ ನಡುವೆ ನಡೀತಾ ಇದ್ದಿದ್ದ ಮ್ಯಾಚು. ಪಂದ್ಯದ ಸಮಯದಲ್ಲಿ ಕ್ರೀಡಾಂಗಣದಲ್ಲಿ ಒಂದು ಫ್ಲಡ್ ಲೈಟ್, ಅದರಲ್ಲಿ ಒಂದು ಟೆಕ್ನಿಕಲ್ ಇಶ್ಯೂ ಕಂಡು ಬರುತ್ತೆ, ತಾಂತ್ರಿಕ ದೋಷ ಆಗುತ್ತೆ. ಇದಾದ ನಂತರದಲ್ಲಿ ಭದ್ರತಾ ಕಾರಣಗಳಿಂದಾಗಿ ಅಲ್ಲೇನ್ ಮಾಡ್ತಾರೆ ಅಂತಂದ್ರೆ ಧರ್ಮಶಾಲಾದಲ್ಲಿ ಕರೆಂಟ್ ಅನ್ನ ಕಡಿತಗೊಳಿಸ್ತಾರೆ. ಅಂತಿಮವಾಗಿ ಅವರಿಗೆ ಸುರಕ್ಷತೆನೇ ಬೇಕಾಗುತ್ತೆ, ನಮ್ಮ ದೇಶದ ಸುರಕ್ಷತೆ ಹಾಗೆ ಜನರ ಸುರಕ್ಷತೆ ಬೇಕಾಗುತ್ತೆ. ಹಾಗಾಗಿ ಆಟಗಾರರು ಮತ್ತೆ ಪ್ರೇಕ್ಷಕರನ್ನ ಏನ್ ಮಾಡ್ತಾರೆ, ತಕ್ಷಣವೇ ಕ್ರೀಡಾಂಗಣದಿಂದ ಬೇರೆ ಕಡೆಗೆ ಸ್ಥಳಾಂತರವನ್ನ ಮಾಡ್ತಾರೆ. ಸೊ ನಿನ್ನೆ ಮ್ಯಾಚ್ ಏನಾಯ್ತು, ರದ್ದಾಯ್ತು. ಹಾಗಾಗಿ ಪಾಕಿಸ್ತಾನವು ಭಾರತದ ಗಡಿ ಪ್ರದೇಶಗಳಲ್ಲಿ ಭಾರಿ ಬಾಂಬ್ ದಾಳಿಯನ್ನ ಮಾಡ್ತಾ ಇದೆ. ಎಲ್ರಿಗೂ ಕೂಡ ಗೊತ್ತೇ ಇದೆ. ಡ್ರೋನ್ ದಾಳಿಗಳನ್ನು ಕೂಡ ಮಾಡ್ತಾ ಇದೆ. ನಿನ್ನೆ ಕೂಡ ಅದನ್ನ ನಡೆಸಿತ್ತು. ಇದನ್ನ ಏನ್ ಮಾಡುತ್ತೆ, ಭಾರತೀಯ ಸೇನೆ ಗಮನದಲ್ಲಿ ಇಟ್ಕೊಳ್ಳುತ್ತೆ. ತಕ್ಷಣವೇ ಏನ್ ಮಾಡುತ್ತೆ, ಮ್ಯಾಚ್ ಅನ್ನ ರದ್ದುಗೊಳಿಸುತ್ತೆ. ಈ ಘಟನೆಯಿಂದ ಏನಾಯ್ತು ಅಂತಂದ್ರೆ ಗಡಿ ಪ್ರದೇಶಗಳಲ್ಲಿ ಕರೆಂಟ್ ಅನ್ನ ತೆಗಿತಾರೆ. ಹಾಗಾಗಿ ಧರ್ಮಶಾಲಾದಲ್ಲಿ ವಿದ್ಯುತ್ ಸರಬರಾಜು ಕೂಡ ಅಲ್ಲೂ ಕೂಡ ಸ್ವಲ್ಪ ಇಶ್ಯೂ ಕಂಡು ಬರುತ್ತೆ. ಈ ಉದ್ವಿಗ್ನ ವಾತಾವರಣ ಸೃಷ್ಟಿಯಾಗಿದೆಯಲ್ವಾ. ಈ ನಡುವೆ ಇವತ್ತು ಮ್ಯಾಚ್ ನಡೆಯುತ್ತಾ, ಇವತ್ತು ಯಾರ್ಯಾರಿಗಿದೆ ಪಂದ್ಯ, ಲಕ್ನೋ ಸೂಪರ್ ಜೈಂಟ್ಸ್ ಮತ್ತೆ RCBಗೆ ಪಂದ್ಯ ಇರುವಂತದ್ದು. ಒಂದು ಬಿಗ್ ಅಪ್ಡೇಟ್ ಅಂತಾನೆ ಹೇಳಬಹುದು. ಲಕ್ನೋ ಮತ್ತೆ RCB ಪಂದ್ಯವು ಏಕಾನ ಕ್ರಿಕೆಟ್ ಕ್ರೀಡಾಂಗಣದಲ್ಲಿ ನಡೆಯುತ್ತೆ. ಎಲ್ರಿಗೂ ಒಂದು ಡೌಟ್ ಇರುತ್ತೆ, ಇವತ್ತು ಪಂದ್ಯ ನಡೆಯುತ್ತಾ ಇಲ್ವಾ ಅಂತ. ಬಟ್ ಇವತ್ತು ಪಂದ್ಯ ನಡೆಯುತ್ತೆ. ಅದು ಏಕಾನ ಕ್ರಿಕೆಟ್ ಕ್ರೀಡಾಂಗಣದಲ್ಲಿ ನಡೆಯುತ್ತೆ. ಪಂಜಾಬ್ ಕಿಂಗ್ಸ್ ಮತ್ತೆ ಡೆಲ್ಲಿ ಕ್ಯಾಪಿಟಲ್ಸ್ ನಡುವಿನ ಪಂದ್ಯ ಅಂದ್ರೆ ನಿನ್ನೆ ರದ್ದಾಯ್ತಲ್ವಾ, ಆ ಪಂದ್ಯನೂ ಕೂಡ ನಡೆಯುತ್ತೆ. ಆದ್ರೆ ಬೇರೆ ಡೇಟ್ ದಿನ ಅದು ನಡೆಯುತ್ತೆ. ಇದು ಕೂಡ ಒಂದು ಬಿಗ್ ಅಪ್ಡೇಟ್ ಅಂತಾನೆ ಹೇಳ್ಬೋದು ಕ್ರಿಕೆಟ್ ಪ್ರೇಮಿಗಳಿಗೆ. ಆಕ್ಚುಲಿ ಎಲ್ರಿಗೂ ಕೂಡ ಡೌಟ್ ಇದ್ದೇ ಇರುತ್ತೆ. ಕ್ರಿಕೆಟ್ IPL ಬೇರೆ ನಡೀತಾ ಇದೆ, ಅದು ಫೈನಲ್ ಹಂತಕ್ಕೆ ಬಂದಿದ್ದೆ, ಯಾವಾಗ ಏನಾಗುತ್ತೆ ಅಂತ ಎಲ್ರಿಗೂ ಕೂಡ ಡೌಟ್ ಇರುತ್ತೆ. ಬಟ್ ನಿನ್ನೆ ಪಂದ್ಯ ಬೇರೆ ಡೇಟಿಗೆ ಆಗುತ್ತೆ, ಇವತ್ತಿನ ಪಂದ್ಯ ಅಂತೂ ನಡೆಯುತ್ತೆ. ಇದು ಹೇಳಿರೋದು IPL ಅಧ್ಯಕ್ಷ ಅರುಣ್ ಧುಮಾಲ್ ಕೂಡ. ಅವ್ರು ಹೇಳಿರುವಂತದ್ದು ಈ ಮಾತನ್ನ. ಅವರು ಕೂಡ ಈ ಬಗ್ಗೆ ಒಂದು ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ. ಏನೇನಾಯ್ತು ನಿನ್ನೆ, ನಾವು ಯಾವ ರೀತಿ ನಿರ್ಧಾರಗಳನ್ನ ಕೈಗೊಳ್ಬೇಕು ಅಂದ್ರೆ ಪ್ರಸ್ತುತ ಏನು ಪರಿಸ್ಥಿತಿ ಇದೆಯಲ್ವಾ, ಅದನ್ನ ನಾವು ಗಮನದಲ್ಲಿ ಇಟ್ಕೊಂಡು IPL ಆಡಳಿತ ಮಂಡಳಿ ಒಂದು ಸಭೆಯನ್ನ ನಡೆಸುತ್ತೆ. ಆ ಸಭೆಯಲ್ಲಿ ಅವರು ಒಂದಷ್ಟು ವಿಚಾರಗಳನ್ನ ಡಿಸ್ಕಸ್ ಮಾಡ್ತಾರೆ. ಏನು ವಿಚಾರ ಹಾಗಾದ್ರೆ, ಲಕ್ನೋ ಮತ್ತು RCB ನಡುವಿನ ಪಂದ್ಯದ ಬಗ್ಗೆ ಅವರು ಸುದೀರ್ಘವಾಗಿ ಒಂದು ಚರ್ಚೆಯನ್ನ ಮಾಡ್ತಾರೆ. ಯಾವ ನಿರ್ಧಾರವನ್ನ ತೆಗೆದುಕೊಳ್ಬೇಕು, ಯಾವಾಗ ಗೇಮ್ ಆಡಿಸ್ಬೇಕು, ನಿನ್ನೆ ರದ್ದಾಗಿರುವಂತಹ ಗೇಮ್ನ ಯಾವತ್ತು ಆಡಿಸ್ಬೇಕು ಅನ್ನೋ ಒಂದು ಸಾಕಷ್ಟು ವಿಚಾರಗಳನ್ನ ಸುದೀರ್ಘವಾಗಿ ಚರ್ಚೆ ಮಾಡ್ತಾರೆ. IPL ಯಾವುದೇ ಅಧಿಕೃತ ಹೇಳಿಕೆಯನ್ನ ನೀಡಿಲ್ಲ ಇದ್ರ ಬಗ್ಗೆ. ಇದಕ್ಕೂ ಮೊದಲು ಯಾರು ಮಾತಾಡ್ತಾರೆ, ಅರುಣ್ ಧುಮಾಲ್ ಅವರು ಪ್ರತಿಕ್ರಿಯೆಯನ್ನ ಕೊಡ್ತಾರೆ. ಭಾರತ ಸರ್ಕಾರದ ಸೂಚನೆಗಳಿಗಾಗಿ ಕಾಯ್ತಾ ಇದ್ದೀವಿ ನಾವು ಅಂತ ಸ್ಪಷ್ಟಪಡಿಸ್ತಾರೆ. ಹಾಗೇನೆ ಇವತ್ತಿನ ಪಂದ್ಯ ಯಾವುದೇ ಕಾರಣಕ್ಕೂ ರದ್ದಾಗಲ್ಲ ಅಂತ ಕೂಡ ಹೇಳಿದ್ದಾರೆ. ನಿನ್ನೆ ಪಂದ್ಯವನ್ನ ನಾವು ಮತ್ತೆ ಆಡಿಸ್ತೀವಿ ಅಂತ ಕೂಡ ಸ್ಪಷ್ಟವನ್ನ ಅವರು ಪಡಿಸಿದ್ದಾರೆ. ಸರ್ಕಾರದಿಂದ ಯಾವುದೇ ಆದೇಶ ಬಂದರೂ ಕೂಡ ಅದನ್ನ ನಾವು ಪಾಲಿಸಬೇಕಾಗತ್ತೆ, ಚಾಚು ತಪ್ಪದಲ್ಲೇ ನಾವು ಪಾಲಿಸಬೇಕಾಗತ್ತೆ. ದೇಶವೇ ಮೊದಲು, ನಮಗೆ ದೇಶದ ನಾಗರಿಕರ ರಕ್ಷಣೆಯೇ ಮೊದಲು, ಆ ನಂತರದಲ್ಲಿ ನಮಗೆ ಕ್ರೀಡೆ ಅಂತ ಅವರು ಹೇಳಿದ್ದಾರೆ. ಪಾಕಿಸ್ತಾನ ಹಾಗೆ ಭಾರತದ ಉದ್ವಿಗ್ನತೆಯಿಂದಾಗಿ ಧರ್ಮಶಾಲಾದಲ್ಲಿ ಅಂದ್ರೆ ನಿನ್ನೆ ನಡಿಬೇಕಾಗಿದ್ದ ಪಂಜಾಬ್ ಕಿಂಗ್ಸ್ ಮತ್ತೆ ಮುಂಬೈ ಇಂಡಿಯನ್ಸ್ ನಡುವಿನ ಪಂದ್ಯವನ್ನ ಅಹಮದಾಬಾದ್ಗೆ ಸ್ಥಳಾಂತರಗೊಳಿಸಲಾಗಿದೆ. ಯಾವಾಗ ಹಾಗಾದ್ರೆ ಈ ಗೇಮ್ ನಡೆಯುತ್ತೆ, ಮೇ 11ಕ್ಕೆ ಮಧ್ಯಾಹ್ನ 3:30 ಸುಮಾರಿಗೆ ಗೇಮ್ ಆರಂಭವಾಗಲಿದೆ. ಅದೇ ದಿನ ಅರುಣ್ ಜೇಟ್ಲಿ ಕ್ರಿಕೆಟ್ ಕ್ರೀಡಾಂಗಣದಲ್ಲಿ ಯಾವ್ಯಾವ್ದಿದೆ ಗೇಮು, ಡೆಲ್ಲಿ ಕ್ಯಾಪಿಟಲ್ಸ್ ಮತ್ತೆ ಗುಜರಾತ್ ಟೈಟನ್ಸ್ ನಡುವಿನ ಪಂದ್ಯ ಕೂಡ ಇದೆ. ಅದು ನಡೆಯೋದು ಡೌಟ್ ಅಂತ ಅವರು ಹೇಳಿದ್ದಾರೆ. ಬಟ್ ಯಾವುದೇ ಪಕ್ಕಾ ಮಾಹಿತಿ ಇಲ್ಲ. ನಡಿಬಹುದು, ನಡೆದಲೇನು ಇರ್ಬೋದು ಅಂತ ಹೇಳಿದ್ದಾರೆ. ಅಲ್ದಲನೆ ಮೇ 16ಕ್ಕೆ ಜೈಪುರದಲ್ಲಿ ನಡಿಬೇಕಾಗಿತ್ತು ಪಂದ್ಯ. ಈ ಬಗ್ಗೆ BCCI ದೊಡ್ಡ ನಿರ್ಧಾರವನ್ನ ತೆಗೆದುಕೊಳ್ಳಬಹುದು ಅಂತ ಅವರು ಹೇಳಿದ್ದಾರೆ. ಸೊ ಯಾವುದು ಕೂಡ ಪಕ್ಕಾ ಅಂತ ಹೇಳಿಲ್ಲ, ಡೌಟ್ ಅಲ್ಲೇ ಅವರು ಕೂಡ ಪ್ರತಿಕ್ರಿಯೆ ನೀಡಿದ್ದಾರೆ. ಯಾಕಂದ್ರೆ ಇವಾಗ ಭಾರತದ ಮತ್ತೆ ಪಾಕಿಸ್ತಾನದ ಪರಿಸ್ಥಿತಿ ಹೇಗಿದೆ ಅಂತ ನಮ್ಮೆಲ್ರಿಗೂ ಕೂಡ ಗೊತ್ತೇ ಇದೆ. ಹಾಗಾಗಿ ಈ ರೀತಿ ನಿರ್ಧಾರವನ್ನು ಅವರು ತೆಗೆದುಕೊಂಡಿದ್ದಾರೆ. ಓಕೆ, ನಿನ್ನೆ ಒಂದು ಸ್ವಲ್ಪ ಅಪ್ಡೇಟ್ನ ನಾವು ನೋಡೋದಾದ್ರೆ, ಲೈಟ್ಸ್ ಆಫ್ ಆದಾಗ ಏನಾಯ್ತು, ಪಂಜಾಬು 10.1 ಓವರ್ಗಳಲ್ಲಿ 1 ವಿಕೆಟ್ಗೆ 122 ರನ್ ಅನ್ನ ಗಳಿಸ್ಕೊಂಡಿತ್ತು ಪಂಜಾಬ್. ಮಳೆಯಿಂದಾಗಿ ಏನಾಯ್ತು, ಪಂದ್ಯ ನಿಗದಿತ ಸಮಯಕ್ಕಿಂತನೂ ಕೂಡ ತಡವಾಗಿ ಆರಂಭವಾಗುತ್ತೆ. ಅಂತಿಮವಾಗಿ ತಂಡಗಳು ಮತ್ತು ಪ್ರೇಕ್ಷಕರನ್ನ ಅವರ ಸುರಕ್ಷತೆಗಾಗಿ ಏನ್ ಮಾಡ್ತಾರೆ, ಸ್ಥಳಾಂತರ ಮಾಡಲಾಗುತ್ತೆ.
ಆ ಒಂದು ಸುಂದರವಾದಂತಹ ಮೈದಾನ ಸುಮಾರು 23,000 ಜನರನ್ನ ಕೂರಿಸ್ಕೊಳ್ಳುವಂತ ಒಂದು ಸಾಮರ್ಥ್ಯವನ್ನ ಹೊಂದಿತ್ತು. ಏನು ಮಾಡೋಕ್ಕಾಗಲ್ಲ, ಸ್ಥಳಾಂತರ ಆಯಿತು. ಆ ಪಂದ್ಯವು ಕೂಡ ನಡೆಯುತ್ತೆ. ಸುಮಾರು ಎಷ್ಟು ಜನ ಸೇರಿದಂತಂದ್ರೆ 80% ಜನ ಅಲ್ಲಿ ಸೇರ್ಕೊಂಡಿದ್ರು ಅನ್ನೋ ಒಂದು ಮಾಹಿತಿ ಇದೆ. ಸೊ ಇವತ್ತಿನ ಪಂದ್ಯ ನಡೆಯುತ್ತೋ ಇಲ್ವೋ ಅಂತ ಎಲ್ರಿಗೂ ಕೂಡ ಒಂದು ಡೌಟ್ ಇತ್ತು. ಅದಕ್ಕೆ ಇವಾಗ ಉತ್ತರ ಸಿಕ್ಕಿದೆ ಅಂತ ಅನ್ಕೊಂತೀವಿ. RCB ಮತ್ತು ಕ್ರಿಕೆಟ್ ಅಭಿಮಾನಿಗಳಿಗೆ ಇದೊಂದು ಸಿಹಿ ಸುದ್ದಿ ಅಂತಾನೆ ಹೇಳ್ಬೋದು. ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾ ಇರಿ ನ್ಯಾಷನಲ್ ಟಿವಿ.